ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಕನ್ನಡ ಭಾಷೆ ನಮ್ಮ ಮನೆಯ ಹೆಬ್ಬಾಗಿಲಾಗಬೇಕು. ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಶ್ರೀ ಕೋಲ ಶಾಂತೇಶ್ವರ ಮಠದಲ್ಲಿ ತಾಲೂಕು ಮಟ್ಟದ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಶ್ರೀ ಕೋಲ ಶಾಂತೇಶ್ವರ ವಿರಕ್ತ ಮಠ ಅರಸೀಕೆರೆ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಇತ್ತೀಚೆಗೆ ಕನ್ನಡ ಭಾಷೆ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಅಶೋಕ ಚಕ್ರ, ರಾಷ್ಟ್ರಧ್ವಜದ ಬಗ್ಗೆ ಎಷ್ಟೋ ವಿದ್ವಾಂಸರಿಗೆ ಮಾಹಿತಿ ಗೊತ್ತಿಲ್ಲ. ಇದರ ಬಗ್ಗೆ ಹಳ್ಳಿ ಮಕ್ಕಳಿಗೆ ಕೇಳಿದರೆ ಹೇಳುತ್ತಾರೆ. ಕನ್ನಡ ಭಾಷೆಯ ಬಗ್ಗೆ ನಿರ್ಲಕ್ಷ್ಯ ಮಾಡುತ್ತಿರುವುದು ದುರಾದೃಷ್ಟ. ಕನ್ನಡ ಸಾಹಿತ್ಯ ಸಮ್ಮೇಳನದ ಮುಖ್ಯ ಉದ್ದೇಶ ಕನ್ನಡ ಭಾಷೆಯ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಂಡು ಜನರಿಗೆ ಜನಜಾಗೃತಿ ಹಾಗೂ ಸಾಹಿತ್ಯದ ಬಗ್ಗೆ ಅರಿವನ್ನು ಮೂಡಿಸಬೇಕು. ಕನ್ನಡ ನಮ್ಮ ಅಪ್ಪ ಹಾಗೂ ಮನೆಯ ಹೆಬ್ಬಾಗಿಲಾಗಬೇಕು. ಕನ್ನಡ ಭಾಷೆಗೆ ಮೊದಲು ಪ್ರಾಧಾನ್ಯತೆ ನೀಡಬೇಕು. ಇನ್ನುಳಿದ ಭಾಷೆಯನ್ನು ಕಲಿಯಬೇಕು. ಕನ್ನಡದ ಸಮ್ಮೇಳನ ಮಾಡುವುದರಿಂದ ಕನ್ನಡ ಭಾಷೆ ಸಾಹಿತ್ಯವನ್ನು ಉಳಿಸಬೇಕಾಗಿದೆ. ಈ ಸಮ್ಮೇಳನಕ್ಕೆ ನಮ್ಮ ಮಠದಿಂದ ಎಲ್ಲ ಸಹಕಾರ ನೀಡುತ್ತೇವೆ ಎಂದು ಹೇಳಿದರು. ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ವಕೀಲ ಉಚ್ಚೆಂಗೆಪ್ಪ ಮಾತನಾಡಿದರು. ನಮ್ಮ ತಾಲೂಕನ್ನು ರಾಜಮಹಾರಾಜರು ಆಳ್ವಿಕೆ ಮಾಡಿದ ಪುಣ್ಯಸ್ಥಳವಾಗಿದೆ ಈ ಅರಸೀಕೆರೆ. ಇಂತಹ ನೆಲದಲ್ಲಿ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅರಸೀಕೆರೆಯಲ್ಲಿ ಹಮ್ಮಿಕೊಂಡಿರುವುದು ಹೆಮ್ಮೆಯ ವಿಷಯ. ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ, ಅನೇಕ ಅನುಭವಿಗಳ ಮಾರ್ಗದರ್ಶನದಲ್ಲಿ, ಎಲ್ಲರ ಸಲಹೆ ಸಹಕಾರದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಮಾಡಿ ಗುರುಗಳ ಆಸೆಯಂತೆ ಯಶಸ್ವಿಗೊಳಿಸೋಣ. ದಿನಾಂಕ 24/8/2026 ಸೋಮವಾರದಂದು ಸಮಿತಿಗಳನ್ನು ರಚಿಸಿ ಗುರುಗಳ ಸಾನ್ನಿಧ್ಯದಲ್ಲಿ ದಿನಾಂಕ ನಿಗದಿಪಡಿಸಲಾಗುವುದು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ರಾಜಶೇಖರ್ ಬಣಕಾರ್, ರಾಮನ್ ಮಲಿ, ಇಸ್ಮಾಯಿಲ್ ಎಲಿಗಾರ್, ಗುಂಡಗತ್ತಿ ಕೊಟ್ರಪ್ಪ, ಮೋರಗೇರಿ ಹೇಮಣ್ಣ, ನಿಚ್ಚವ್ವನಹಳ್ಳಿ ಭೀಮಪ್ಪ, ಕೆರೆಗುಡಿಹಳ್ಳಿ ಹಾಲೇಶ್, ಕೆ ಮಹೇಶ್, ಗೊಂದೋಳಿ ಗೋಪಾಲ್, ಷಣ್ಮುಖಪ್ಪ, ಹೊಸಕೋಟೆ ರವಿಯಪ್ಪ, ಎಂ ಮಂಜುನಾಥ್, ಬಿ ಹನುಮಂತಗೌಡ, ಗಂಗಪ್ಪ, ಹಿರೇಮೇಗಳಗೆರೆ ಬಸವರಾಜ್, ಚಿಕ್ಕಮೇಗಳಗೆರೆ ಮಾರುತಿ, ಉಪನ್ಯಾಸಕರಾದ ಡಾಕ್ಟರ್ ರಮೇಶ್, ಆದಿಮನಿ ಪ್ರದೀಪ್, ಪ್ರಶಾಂತ್, ಸುತ್ತಮುತ್ತಲಿನ ಗ್ರಾಮದ ಮುಖಂಡರು ಭಾಗವಹಿಸಿದ್ದರು. ವರದಿ ಮಹೇಶ್, ಅರಸೀಕೆರೆ. ಊರಿನ ಪ್ರತಿನಿಧಿಗಳು ಇರುವಂಥವ್ರಿಗೆಲ್ಲ ಏನು ಹೇಳಬೇಕು ಬರ್ತದೆ ಅದನ್ನೆಲ್ಲ ಹೇಳಿ ಅವರಿಗೆ ತಕ್ಕ ಗಮನಕ್ಕೆ ತಂದು ಮುಂದಿನ ಕಾರ್ಯಕ್ರಮಗಳನ್ನು ಮುಂದುವರ್ಸೋಣ ಅಂತ ಹೇಳಿ ಆಮೇಲೆ ಡೇಟ್ ಮತ್ತು ಅಕ್ಟೋಬರು ಸಣ್ಣ ಮಕ್ಕಳಿಗೆ ಗೊತ್ತು ನಮಗೆ ಕನ್ನಡ ಸಾಹಿತ್ಯ ಅದನ್ನ ವಿದ್ಯಾವಂತರು ಎಲ್ಲ ಮತ್ತೆ ಇದ್ರಾಗೇನು ಕೇಳಿಲ್ಲ, ಎಲ್ಲ ಸಿವಿ ಇದ್ರೊಳಗೆ ಕೇಳಿದ್ರು. ಪ್ರಬುದ್ಧವಾದಂಥ ಶಿಕ್ಷಣವನ್ನು ಪಡೆದಂತನ್ನ ಕೇಳಿದ್ರು, ಯಾರಿಗೂ ಹೇಳಕ್ಕಾಗಲಿಲ್ಲ. ದುರದೃಷ್ಟ ಅಂತ ನನಗೆ ಬಹಳ ಕೇಡ ಅನಿಸ್ತಾ ಹೋಗ್ತೀನಿ. ನಾನು ಅಷ್ಟು ಇವತ್ತು ಸಣ್ಣ ಮಕ್ಕಳು ಕೇಳಿದ ಅಶೋಕ್ ಚಕ್ರಕ್ಕೆ ಎಷ್ಟು ಬಣ್ಣ ಇದೆ, ಚಕ್ರದಲ್ಲಿ ಎಷ್ಟು ಇದಾವೆ, ಆ ಧ್ವಜಕ್ಕೆ ಎಷ್ಟು ಬಣ್ಣ ಇದೆ. ಸಣ್ಣ ಮಕ್ಕಳಿಗೆ ಹಳ್ಳಿ ಮಕ್ಕಳು ಕೇಳಿದ್ರೆ ಬಹಳಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ಅಷ್ಟು ಸತ್ಯಕ್ಕೆ ನಮಗೆ ಕನ್ನಡದ ಬಗ್ಗೆ, ಕನ್ನಡ ನಮ್ಮ ನಾಡಿನ ಬಗ್ಗೆ, ನಮ್ಮ ಇದ್ರ ಬಗ್ಗೆ ನಿರ್ಲಕ್ಷ್ಯ ಬಂದಿದ್ದೇವೇನೋ. ಹೀಗಾಗಿ ಅಂಥ ಒಂದು ದುರಂತ ಆಗಬಾರ್ದು ಅನ್ನೋದು ಈ ಕನ್ನಡ ಸಾಹಿತ್ಯ ಯಾಕೆ ಇದನ್ನು ಮಾಡ್ಬೇಕಂದ್ರೆ, ಈ ಕನ್ನಡ ಇನ್ನೂ ಕೆಲವು ವರ್ಷಕ್ಕೆ ಹೋದ ನಂತರ, ಕೆಲವು ದಿನಗಳು ಹೋದ ನಂತರ ಎಲ್ಲಿ ಕನ್ನಡ ಹೋಗಿ ಇಂಗ್ಲಿಷ್ ಇವ್ರು ಏನಂತ ಆ ಭಾಷೆಗೆ ಬರ್ತದೆ ಅನ್ನುವಂಥ ಒಂದು ವ್ಯಥೆ. ಆ ದಿಸೆಯಲ್ಲಿ ಹಂಗೆ ಆಗ್ಬಾರ್ದು ಅಂತಂದ್ರೆ ಈ ಕನ್ನಡ ಸಾಹಿತ್ಯದ ಮೂಲಕ, ಸಮ್ಮೇಳನದ ಮೂಲಕ ನಾವು ಜನಜಾಗೃತಿಯನ್ನು ಮಾಡಿಸ್ಬೇಕು, ಸಾಹಿತ್ಯದ ಬಗ್ಗೆ ಅರಿವನ್ನ ಮೂಡಿಸ್ಬೇಕು. ಕನ್ನಡ ನಮ್ಮ ಅಪ್ಪ ಆಗಬೇಕು, ಕನ್ನಡ ನಮ್ಮ ಹೆಬ್ಬಾಗಿಲಾಗಬೇಕು. ಆ ದಿಸೆಯಲ್ಲಿ ನಾವೆಲ್ಲ ಇನ್ನು ಉಳಿದ ಭಾಷೆಗಳಿಗೆ ನಾವು ಕಲಿಯಬಾರ್ದು ಅಂತಲ್ಲ. ಇಂಗ್ಲಿಷ್ ಇಲ್ಲದ್ರೆ ಇವತ್ತು ಶೂನ್ಯನೇ, ಇಂಗ್ಲಿಷ್ ಬೇಕು. ಹೆಬ್ಬಾಗಿಲು ಬರುವಂಥದ್ದು ಕನ್ನಡ ಆಗಬೇಕು. ಇವೆಲ್ಲ ಕಿಟಕಿಗಳು ಇಂಗ್ಲಿಷ್ ಹಿಂದಿ ಇರ್ತದೆ. ಆ ದಿಸೆಯಲ್ಲಿ ನಾವು ಇವತ್ತು ಕನ್ನಡದ ಸಾಹಿತ್ಯದ ಬಗ್ಗೆ ಹೋರಾಟ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಈ ಕನ್ನಡ ಸಾಹಿತ್ಯ ಉಳಿಬೇಕು. ಇವತ್ತು
ನಮ್ಮ ಸರ್ ಹೇಳಿದಾಗ ಇವತ್ತು ಮಾತಾಡೋದು ಅದೇ ಒಂದು ಪುಸ್ತಕದ ರೂಪದಲ್ಲಿ ಬಂತಂದ್ರೆ ನನ್ನ ಸರ್ ಅದು ಒಂದು ಇಲ್ಲ ಹಿಂಗೆ ಸುಮ್ಮನೆ ಪುಸ್ತಕದ ಯಾರೋ ಕಣ್ಣಾಡ್ತಿರ್ತಾರೆ, ಯಾವುದೋ ಒಂದು ಕವನ ಇರ್ತದೆ, ಯಾವುದೋ ಒಂದು ಸಾಹಿತ್ಯ ಇರ್ತದೆ. ಆ ದಿಸೆಯಲ್ಲಿ ಅಂತ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಒಂದು ಮೆರಗನ್ನು ಕೊಡಬೇಕು ಅನ್ನುವಂಥ ಮಾತು ಅದು ಹೇಳಿದಾಗ ಬಹಳ ಜನ ಸಂಖ್ಯೆ. ಒಂದು ಗಿಡ ಬಹಳಷ್ಟು ಹೂ ಬಿಡ್ತದೆ, ಹುಣಸಿ ಗಿಡ ಬಹಳಷ್ಟು ಹೂ ಬಿಡ್ತದೆ, ಮಾವಿನ ಗಿಡ ಬಹಳಷ್ಟು ಹೂ ಬಿಡ್ತದೆ, ಅದರಲ್ಲಿ ಕಾಯಿ ನಿಲ್ಲೋದು ಕೇಳವೇ ಕೆಲವು. ಗಿಡದಾಗಿ ಸಣ್ಣ ಮಕ್ಕಳಿಗೆ ಗೊತ್ತು ನಮಗೆ ಕನ್ನಡ ಸಾಹಿತ್ಯ ಅದನ್ನ ವಿದ್ಯಾವಂತರು ಎಲ್ಲ ಮತ್ತೆ ಇದ್ರಾಗ ಕೇಳಿಲ್ಲ, ಅವೆಲ್ಲ ಸಿರಿ ಇದ್ರೊಳಗೆ ಕೇಳಿದ್ರು. ಪ್ರಬುದ್ಧವಾದಂತ ಶಿಕ್ಷಣವನ್ನು ಪಡೆದಂತನ್ನ ಕೇಳಿದ್ರು, ಯಾರಿಗೂ ಹೇಳಕ್ಕಾಗಲಿಲ್ಲ. ದುರದೃಷ್ಟ ಅಂತ ನನಗೆ ಬಹಳ ಕೇಳ ಅನಿಸ್ತಾ ಹೋಗ್ತೀನಿ ನಮ್ಗೆ. ಅಷ್ಟು ಇವತ್ತು ಸಣ್ಣ ಮಕ್ಕಳು ಕೇಳಿದ ಅಶೋಕ್ ಚಕ್ರಕ್ಕೆ ಎಷ್ಟು ಬಹಳ ಇದು ಚಕ್ರದಲ್ಲಿ ಎಷ್ಟು ಇದಾವೆ, ಆ ಧ್ವಜಕ್ಕೆ ಎಷ್ಟು ಬಣ್ಣ ಇದೆ. ಸಣ್ಣ ಮಕ್ಕಳಿಗೆ ಹಳ್ಳಿ ಮಕ್ಕಳು ಕೇಳಿದ್ರೆ ಬಹಳಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ಅಷ್ಟು ಸತತ ನಮಗೆ ಕನ್ನಡದ ಬಗ್ಗೆ, ಕನ್ನಡ ನಮ್ಮ ನಾಡಿನ ಬಗ್ಗೆ, ನಮ್ಮ ಇದ್ರ ಬಗ್ಗೆ ನಿರ್ಲಕ್ಷ್ಯ ಬಂದಿದ್ದೇವೇನೋ. ಹೀಗಾಗಿ ಅಂಥ ಒಂದು ದುರಂತ ಆಗ್ಬಾರ್ದು ನಮ್ದು ಈ ಕನ್ನಡ ಸಾಹಿತ್ಯ. ಯಾಕೆ ಇದನ್ನು ಮಾಡ್ಬೇಕಂದ್ರೆ ಈ ಕನ್ನಡ ಇನ್ನೂ ಕೆಲವು ವರ್ಷಕ್ಕೆ ಹೋದ ನಂತರ, ಕೆಲವು ದಿನಗಳು ಹೋದ ನಂತರ ಎಲ್ಲಿ ಕನ್ನಡ ಹೋಗಿ ಇಂಗ್ಲಿಷ್ ಇವ್ರು ಏನಂತ ಆ ಭಾಷೆಗೆ ಬರ್ತದೆ ಅನ್ನುವಂಥ ಒಂದು ವ್ಯಥೆ. ಆ ದಿಸೆಯಲ್ಲಿ ಹಂಗಾಗಬಾರ್ದು ಅಂತಂದ್ರೆ ಈ ಕನ್ನಡ ಸಾಹಿತ್ಯದ ಮೂಲಕ, ಸಮ್ಮೇಳನಗಳ ಮೂಲಕ ನಾವು ಜನಜಾಗೃತಿಯನ್ನು ಮಾಡಿಸ್ಬೇಕು, ಸಾಹಿತ್ಯದ ಬಗ್ಗೆ ಅರಿವನ್ನ ಮೂಡಿಸ್ಬೇಕು. ಕನ್ನಡ ನಮ್ಮ ಅಪ್ಪ ಆಗಬೇಕು, ಕನ್ನಡ ನಮ್ಮ ಹೆಬ್ಬಾಗಿಲಾಗಬೇಕು. ಆ ದಿಸೆಯಲ್ಲಿ ನಾವೆಲ್ಲ ಇನ್ನು ಉಳಿದ ಭಾಷೆಗಳಿಗೆ ನಾವು ಕಲಿಬಾರ್ದು ಅಂತಲ್ಲ. ಇಂಗ್ಲಿಷ್ ಇಲ್ಲದ್ರೆ ಇವತ್ತು ಶೂನ್ಯನೇ, ಇಂಗ್ಲಿಷ್ ಬೇಕು. ಹೆಬ್ಬಾಗಿಲು ಬರುವಂಥದ್ದು ಕನ್ನಡ ಆಗಬೇಕು. ಇವೆಲ್ಲ ಕಿಡಿಕೆಗಳು ಇಂಗ್ಲಿಷ್ ಹಿಂದಿ ಇರ್ತವೆ. ಆ ದಿಸೆಯಲ್ಲಿ ನಾವು ಇವತ್ತು ಕನ್ನಡದ ಸಾಹಿತ್ಯದ ಬಗ್ಗೆ ಹೋರಾಟ ಮಾಡುವಂಥ ಪರಿಸ್ಥಿತಿ ಬರ್ತದೇನೋ. ಈ ಕನ್ನಡ ಸಾಹಿತ್ಯ ಉಳಿಬೇಕು. ಇವತ್ತು ನಮ್ಮ ಸರ್ ಹೇಳಿದಾಗ ಇವತ್ತು ಮಾತಾಡೋದು ಅದೇ ಒಂದು ಪುಸ್ತಕದ ರೂಪದಲ್ಲಿ ಬಂತಂದ್ರೆ ನನ್ನ ಸರ್ ಅದು ಒಂದು ಇಲ್ಲ ಹಿಂಗೆ ಸುಮ್ಮನೆ ಪುಸ್ತಕದ ಯಾರೋ ಕಣ್ಣಾಡ್ತಿರ್ತಾರೆ, ಯಾವುದೋ ಒಂದು ಕವನ ಇರ್ತದೆ, ಯಾವುದೋ ಒಂದು ಸಾಹಿತ್ಯ ಇರ್ತದೆ. ಆ ದಿಸೆಯಲ್ಲಿ ಅಂತ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಒಂದು ಮೆರಗನ್ನು ಕೊಡಬೇಕು ಅನ್ನುವಂಥ ಮಾತು ಅದು ಹೇಳಿದಾಗ ಬಹಳ ಜನ ಸಂಖ್ಯೆ. ಒಂದು ಗಿಡ ಬಹಳಷ್ಟು ಹೂ ಬಿಡ್ತದೆ, ಹುಣಸಿ ಗಿಡ ಬಹಳಷ್ಟು ಹೂ ಬಿಡ್ತದೆ, ಮಾವಿನ ಗಿಡ ಬಹಳಷ್ಟು ಹೂ ಬಿಡ್ತದೆ, ಅದರಲ್ಲಿ ಕಾಯಿ ನಿಲ್ಲೋದು ಕೇಳವೇ ಕೆಲವು. ಗಿಡದಾಗಿ